ನಮ್ಮ ಸೌತ್ ಕೇಂದ್ರ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ವಿಖ್ಯಾತವಾದಂತಹ ಬೇರಂಪಾಡಿಯ ಧನುಪೂಜೆ ಜನವರಿ 14ರವರೆಗೆ ಬಹು ವಿಜೃಂಭಣೆ ನಡೆಯಲಿದೆ. ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳೆಲ್ಲ ನಡೆದಿದೆ. ನಮ್ಮ ಮಹಿಳಾ ಘಟಕ, ಯುವಕರ ಘಟಕ, ಭಜನಾ ಸಂಘಗಳು ಅದಕ್ಕೆ ಬೇಕಾದಂತಹ ಮುಂಚೆಯನ್ನೆಲ್ಲ ನಿಂತುಕೊಂಡು ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಪರವೂರ ಭಕ್ತ ಮಹಾಜನರನ್ನ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ನಡೆಯುವ ಧನುಪೂಜೆ, ಅದಕ್ಕೆ ಮೊದಲು 5 ಗಂಟೆಗೆ ಮುಂಚಿತವಾಗಿ ಭಜನಾ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಇದಕ್ಕೆಲ್ಲ ಬೇಕಾದ ಪೂರ್ವ ಸಿದ್ಧತೆಗಳೆಲ್ಲ ನಡೆದಿದೆ. ಎಲ್ಲ ವಿಭಾಗದ ಜನರು ಜಾತಿ ಮತ ಧರ್ಮಕ್ಕೆ ಅತೀತವಾಗಿ ಇದುವರೆಗೆ ಇದನ್ನ ವಿಜಯಗೊಳಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳು ಪ್ರೀತಿಪೂರ್ವಕವಾಗಿ ಈ ಸೇವೆಯಲ್ಲಿ ಭಾಗವಹಿಸಿಕೊಂಡು ಈ ದೇವರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಎಂಬುದಾಗಿ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ. ಕೆಲವು ಸಮಯದಿಂದ ಸತ ಪ್ರಯತ್ನ ಬರ್ತದೆ. ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ತದೆ. ಬ್ರಹ್ಮಗಳ ಸಾಯಿ ನೀಡಿದ ಬುಕ್ಕ ಈ ಸರ್ತಿ ಆಪನಂಚಿನ ಸುರೂತ ಧನುಪೂಜೆ ಅವು ದುಂಬುದ ಹಿಡಿದ ವಿಶೇಷ ವಿಜೃಂಭಣೆ ನಡಪೋಡಂಚಿನ ಮಾತಾ ತಾಯಾರಿಲ ಆ ದೈವ ಪ್ರೇರಣದ ಪ್ರಕಾರ ಮಲ್ತೊಂದುಲ್ಲ ದುಂಬುಡು ದಿಂಚಿ ಈ ಮುಲ್ಪದ ಧನುಪೂಜೆಗೆ ಬಾರಿ ಒಂಜಿ ಪ್ರಖ್ಯಾತಿ ಇತ್ತನಂಚಿನವು ಹೆಚ್ಚಿಗೆ ಪಂಡದಂಡ ಇಂಕಲು ಬಿರ್ಸಾಟಿಗೆ ಮನ್ಪುಣಂದತ್ತು ಧನುಪೂಜೆ ಎಂದು ಮನ್ಪುಣಂಚಿನ ಆಚರಣೆನೇ ಆರಂಭ ಮಲ್ಪನೆ ಮುಲ್ತೊಂದು ಐದುಕ್ಕ ಹಲವು ಕಡೆ ಇಟ್ಟು ಆರಂಭ ಆಂಡು ಎಂಚಿನ ಆರಂಭ ಆಂಡಲ್ಲ ಈಡೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಡಿದು ಸಮೇತ ಈಡೆಗೆ ಭಕ್ತಾದಿಗಳು ಬರಂದುಳ್ಳೇರು. ಗ್ರಾಮದಾಗ್ಲು ಅಂಜನೆ ಬಾಕಿದಾಗ್ಲು ಆಗ್ಲೇನು ಎಡ್ಡ ರೀತಿಯ ಆತ್ಮೀಯತೆ ಸ್ವಾಗತ ಮನ್ಪುಡ ಪ್ರತಿಫಲವಾದು ಅವು ಮಾತಲ ಆ ಮಾಲಿಂಗೇಶ್ವರನ ಪ್ರೇರಣದ ಪ್ರಕಾರ ಒಳ್ಳೆಂಜಿ ರೀತಿಯ ತಾರತಮ್ಯದಿಂದ ಮೇಲು ಕೀಳು ಭಾವನೆ ಹೆಜ್ಜಂದೆ ಸರ್ವರೆಲ್ಲ ಒಂದೇ ಭಾವನೆ ಸ್ವಾಗತ ಮನ್ಪುಣೆದ ಪ್ರತಿಫಲವಾದ ಇನಿ ಮಾತಾ ಬಾಗೋಡ್ದಲ್ಲ ಈಡೆಗೆ ಬರೊಂದುಳ್ಳೇರು. ದಿನೋರ್ದು ದಿನಕ್ಕೂ ವಿಜೃಂಭಣೆ ನಡಪ ಒಂದುಳ್ಳೇರು. ಈ ದೇವಸ್ಥಾನ ಪೂಜೆ ಬರುವಾಗ ಇಲ್ಲಿ ಎಲ್ಲ ಗುಡ್ಡೆ ಹಾಗಿತ್ತು. ಇದ್ದಂತಹ ಪರಿಸ್ಥಿತಿಯಲ್ಲಿ ನಮ್ಮ ಶ್ರಮದಿಂದಾಗಿ ಊರಿನವರ ಪ್ರಯತ್ನದಿಂದಾಗಿ ಈ ದೇವಸ್ಥಾನ ಈವರೆಗೆ ಬ್ರಹ್ಮಕಲಶ ಆಗುವವರೆಗೆ ಅಭಿವೃದ್ಧಿ ಆಗ್ತಾ ಬಂತು. ಹಾಗೆ ಧನುಪೂಜೆ ಕೂಡ ಒಂದು 5-6 ವರ್ಷದ ಮತ್ತೆ ಈ ಸ್ಥಳದಲ್ಲಿ ನಡೀತಾ ಉಂಟು ಅಂತ ಹೇಳಿದ್ರೆ ಊರವರು ಎಷ್ಟೋ ಜನ ಬಂದು ಈ ಧನುಪೂಜೆಯ ಸೇವೆಯನ್ನು ಮಾಡಲಿಕ್ಕೆ ಬರ್ತಾರೆ. ಅಂದ್ರೆ ಈ ಧನುಪೂಜೆ ಬೆಳಿಗ್ಗೆ 6 ಗಂಟೆಗೆ ಪೂಜೆ, ಧನುಮಾಸದಲ್ಲಿ ಉದಯಕ್ಕೆ ಮುಂಚೆಯಾಗಿ. ಹಾಗೆ ಉದಯಕ್ಕೆ ಮುಂಚೆಯಾಗಿ ಪೂಜೆ ಮಾಡುತ್ತಾ ಇದ್ದೇವೆ. ಹಾಗೆ ಜನಗಳು ಹಾಗೆ 6 ಗಂಟೆಗೆ ಇಲ್ಲಿಗೆ ಒಂದು ಮುಟ್ತಾರೆ. ದೂರದಿಂದ ಬಂದು ಈ ಸ್ಥಳದಲ್ಲಿ ಪ್ರಸಾದ ತಕೊಂಡು ಹೋದವರಿಗೆ ಫಲ ಸಿಕ್ಕಿದೆ. ಸಂತಾನಾಪೇಕ್ಷೆಗಾಗಿ, ಮದುವೆ ಕಾರ್ಯಕ್ರಮಕ್ಕಾಗಿ, ಮತ್ತೆ ವ್ಯವಹಾರಕ್ಕಾಗಿ ಗ್ರಹಿಸಿದಂತ ಎಲ್ಲಾ ಕಾರ್ಯಗಳಿಗೂ ಕೂಡ ಆ ಧನುಪೂಜೆಗೆ ಬಂದು ಪ್ರಾರ್ಥಿಸಿ ಪೂಜೆ ಮಾಡಿ ಹೋದವರಿಗೆ ಯಾರಿಗೂ ಕೂಡ ತೊಂದರೆ ಆಗಲಿಲ್ಲ. ಹಾಗೆ ಜನ ಬರ್ತಾ ಇದ್ದಾರೆ. ದಿವಸೇನ 700-800 ಜನ ಇರ್ತಾರೆ. 2ನೇ ತಾರೀಕು 1ನೇ ತಾರೀಕಿಗೆ ಮತ್ತು ಹೊಸ ವರ್ಷದ ಮಕರ ಸಂಕ್ರಮಣಕ್ಕ ಕೂಡ ಒಂದು 2-2.5 ಸಾವಿರ ಜನ ಕೂಡ್ತಾರೆ ಬೆಳಗಿನ ಬದಲು. ಹಾಗೆ ಭಕ್ತಾದಿಗಳಿಂದ ಫಲಹಾರದ ವ್ಯವಸ್ಥೆ ಕೂಡ ಆ ದಿವಸ ಉಂಟು. ಆ ದಿವಸ ಬಂದವರಿಗೆ ಫಲಹಾರದ ವ್ಯವಸ್ಥೆಯನ್ನು ಮಾಡಿ ಸಂತೋಷದಿಂದ ಹೋಗ್ತಾರೆ. ಹಾಗೆ ಹೋದವರಿಗೆ ಯಾರಿಗೂ ಫಲ ಸಿಕ್ಕದೆ ಹೋಗಲಿಲ್ಲ. ಹಾಗೆ ಮಾಲಿಂಗೇಶ್ವರನ ದೇವರ ದಯದಿಂದ ಈವರೆಗೆ ನಡೆದು ಬಂದು ಬ್ರಹ್ಮಕಲಶಾದಿ ಕಾರ್ಯಕ್ರಮವನ್ನು ಕಳೆದ ವರ್ಷ ಕಳೆಯಿತು. ಅದೇ ಪ್ರಕಾರ ಮುಂದುವರಿಸ್ತಾ ಇದ್ದೇವೆ. ಹಾಗೆ ಮುಂದುವರಿಸ್ತಾ ಇರುವಂತ ಈ ಸಮಯದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಆಮಂತ್ರಣವನ್ನು ಕೊಟ್ಟು ಭಕ್ತಾದಿಗಳಿಂದ ಸೇವೆಯನ್ನು ಸ್ವೀಕರಿಸುವ ಈ ಪೂಜಾ ಪುರಸ್ಕಾರಕ್ಕೆ ಯಾವುದೊಂದು ರೀತಿಯ ಕೊರತೆಗಳು ಬಾರದೆ ಬೇಕಾದ ವ್ಯವಸ್ಥಿತವಾಗಿ ನಡೆಯಬೇಕೆಂಬುದಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡುವಂತ ಪೂಜಾ ವಿಧಿಗೆ ಯಾವುದೊಂದು ತೊಂದರೆ ಇಲ್ಲದೆ ನಡೀತಾ ಉಂಟು. ನಮ್ಮ ಮಾಲಿಂಗೇಶ್ವರ ಕ್ಷೇತ್ರದಲ್ಲಿ ಕಳೆದ 2006ರ ನಮ್ಮ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ಆದ ನಂತರ 2006ರಿಂದ
ಇಂದಿನವರೆಗೆ ನಮ್ಮ ಪ್ರತಿ ವರ್ಷ ಧನುಪೂಜೆ ಧನುಮಾಸದಲ್ಲಿ ಧನುಪೂಜಾ ಮಹೋತ್ಸವ ನಡೆದುಕೊಂಡು ಬಂದಿರುತ್ತದೆ. ಜನವರಿ 14ರವರೆಗೆ 2026 ಜನವರಿ 14ರವರೆಗೆ ಬಹಳ ವಿಜೃಂಭಣೆಯಿಂದ ನಮ್ಮ ಈ ದೇಲಂಪಾಡಿ ಕ್ಷೇತ್ರದಲ್ಲಿ ಧನುಪೂಜಾ ಮಹೋತ್ಸವವು ಬೆಳಿಗ್ಗೆ 5 ಗಂಟೆಗೆ ಭಜನಾ ಕಾರ್ಯಕ್ರಮದೊಂದಿಗೆ ಆರಂಭವಾಗಿ ನಂತರ ಪ್ರಾತಃ ಕಾಲ 6 ಗಂಟೆಗೆ ಮಹಾಲಿಂಗೇಶ್ವರ ಸ್ವಾಮಿಗೆ ಧನುಪೂಜಾ ಅಭಿಷೇಕವು ಎಲ್ಲ ಜರುಗುತ್ತದೆ. ಇದಕ್ಕೆ ನಮ್ಮ ದೂರದ ಊರಿನಿಂದ, ಈ ಗ್ರಾಮದಿಂದ ಮಾತ್ರ ಅಲ್ಲ, ಪಕ್ಕದ ಊರಿನಿಂದ, ದೂರದ ಊರಿನಿಂದ ಕೂಡ ಭಕ್ತಾದಿಗಳು ಬಂದು ಇಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ ಅವರು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗುತ್ತಾರೆ.